ಬೇಸ್ ಥಿಯರಮ್ ಅರ್ಥ ಮಾಡ್ಕೊಬೇಕು ಅಂತ ಹೇಳಿದ್ರೆ ಇನ್ನು ಚೆನ್ನಾಗಿ ಅದ್ರ ಫಾರ್ಮುಲಾ ಡಿರೈವ್ ಮಾಡಬೇಕು ಅಂತ ಹೇಳಿದ್ರೆ ನಾವು ಥಿಯರಮ್ ಆಫ್ ಟೋಟಲ್ ಪ್ರೊಬಬಿಲಿಟಿ ನೋಡ್ಕೊಬೇಕು. ಟೋಟಲ್ ಪ್ರೊಬಬಿಲಿಟಿ ಈ ಪದ ಮಾಡ್ಕೊಳ್ಳಿ. ಟೋಟಲ್ ಅಂತ ಹೇಳಿದ್ರೇನೋ ಒಟ್ಕೊಳ್ಳೋದು. ಸೊ ಇಲ್ಲಿ ಆ ಐಡಿಯಾನೇ ಪ್ರೊಬಬಿಲಿಟಿಯಲ್ಲಿ ನೋಡ್ತೀವಿ. ಸೊ ಇನ್ ಸಿಂಪಲ್ ವರ್ಡ್ಸ್, ಟೋಟಲ್ ಪ್ರೊಬಬಿಲಿಟಿ ಥಿಯರಮ್ ಇಸ್ ಆಲ್ ಅಬೌಟ್ ಆಡಿಂಗ್ ಅಪ್ ಡಿಫ್ರೆಂಟ್ ರೋಡ್ಸ್ ಟು ದ ಸೇಮ್ ಡೆಸ್ಟಿನೇಷನ್. ಸರಿನಾ? ಇವೆಲ್ಲನೂ ಸೇರಿ ಒಂದು ಜಾಗಕ್ಕೆ ಹೋಗೋ ಹಂಗೆ ಲೆಕ್ಕ. ಆಯಿತಾ? ಹೇಗೆಲ್ಲ ಹೋಗ್ಬೋದು ಅಂತ ಹೇಳಿ ಲೆಕ್ಕ. ಸರಿನಾ? ಒಂದು ಉದಾಹರಣೆ ಕೊಟ್ಬಿಡ್ತೀನಿ. ಫ್ಯಾಕ್ಟ್ರಿ ಇದೆ. ಫ್ಯಾಕ್ಟ್ರಿಯಲ್ಲಿ ABC ಮೆಷಿನ್ ಇದೆ. ಅವೆಲ್ಲ ಪ್ರೊಡ್ಯೂಸ್ ಮಾಡುತ್ತೆ ಒಂದು ಪ್ರಾಡಕ್ಟ್ನ, ಸೇಮ್ ಪ್ರಾಡಕ್ಟ್ನ. ಸರಿನಾ? ಮೆಷಿನ್ ಎ ಡಿಫೆಕ್ಟಿವ್ ಐಟಮ್ ಪ್ರೊಡ್ಯೂಸ್ ಮಾಡುತ್ತೆ 10% ಟೈಮಲ್ಲಿ. ಇದು 20% ಡಿಫೆಕ್ಟಿವ್ ಪ್ರಾಡಕ್ಟ್ ಪ್ರೊಡ್ಯೂಸ್ ಮಾಡುತ್ತೆ. ಇದು 30% ಡಿಫೆಕ್ಟಿವ್ ಪ್ರಾಡಕ್ಟ್ ಪ್ರೊಡ್ಯೂಸ್ ಮಾಡುತ್ತೆ. ಇದನ್ನೆಲ್ಲ ನಾವು ಒಂದು ಕಡೆ ಇಡ್ತೀವಿ. ಸರಿನಾ? ಎಲ್ಲ ಪ್ರಾಡಕ್ಟ್ಸನ್ನು ಒಂದು ಕಡೆ ಇಡ್ತೀವಿ. ಆಯಿತಾ? ಮತ್ತಿವಾಗ ಇದರಲ್ಲಿ ಒಂದಷ್ಟು ಡಿಫೆಕ್ಟಿವ್ ಇದೆ ಅಲ್ವಾ? ಆಬ್ವಿಯಸ್ಲಿ. ಯಾಕಂತ ಹೇಳಿದ್ರೆ ಇದು 10%, 20%, 30% ಈ ಥರ ಡಿಫೆಕ್ಟಿವ್ ಇದೆ. ಇವಾಗ ಈ ಥರ ಪ್ರಶ್ನೆ, ವಾಟ್ ಈಸ್ ದ ಪ್ರಾಬಬಿಲಿಟಿ ದಟ್ ಅ ಪ್ರಾಡಕ್ಟ್ ಸೆಲೆಕ್ಟೆಡ್ ಇಸ್ ಡಿಫೆಕ್ಟಿವ್ 1? ಇದರಲ್ಲಿ ಸರಿನಾ, ಇಷ್ಟರಲ್ಲಿ ಇವೆಲ್ಲ ಮೆಷಿನ್ ಪ್ರೊಡ್ಯೂಸ್ ಆಗಿದೆಯಲ್ಲ ಅದನ್ನೆಲ್ಲ ಇಲ್ಲಿಟ್ಟು ನಾವು ಇದರಲ್ಲಿ ಯಾವುದೋ ಒಂದು ರ್ಯಾಂಡಮ್ ಆಗಿ ಒಂದು ಪ್ರಾಡಕ್ಟ್ನ ಹೊರಗಡೆ ತೆಕ್ಕೊಂತೀವಿ. ಇದು ಡಿಫೆಕ್ಟಿವ್ ಅಂತ ಹೇಳಿ ಏನು ಪ್ರಾಬಬಿಲಿಟಿ, ವಾಟ್ ಇಸ್ ದ ಪ್ರಾಬಬಿಲಿಟಿ ದಟ್ ದಿಸ್ ಇಸ್ ಡಿಫೆಕ್ಟಿವ್, ಎಷ್ಟದು ಅಂತ ಹೇಳಿ ಕಂಡಿಡೀರಿ ಅಂತ ಹೇಳ್ತು ಅಂತ ಹೇಳಿದ್ರೆ ವಿ ಹ್ಯಾವ್ ಟು ಮೇಕ್ ಯೂಸ್ ಆಫ್ ಟೋಟಲ್ ಪ್ರಾಬಬಿಲಿಟಿ. ಒಂಥರ ಸುಲಭವಾಗಿ ಕಾಣ್ತಾ ಇದೆ ಇದು. ಸೊ ದ ಕಾನ್ಸೆಪ್ಟ್ ಇಸ್ ನಾಟ್ ಡಿಫಿಕಲ್ಟ್, ಅಷ್ಟೊಂದೇನು ಕಷ್ಟ ಇಲ್ಲ. ಐಡಿಯಾ ಚೆನ್ನಾಗಿದೆ. ಸರಿನಾ? ಸೊ ಪ್ರತಿಯೊಂದು ಮೆಷಿನ್ದು ಕಾಂಟ್ರಿಬ್ಯೂಷನ್ನು ನಾವು ನೋಡ್ತಾ ಇದ್ದೀವಿ. ಅದರ ಮೇಲೆ ನಮ್ಮ ಪ್ರೊಬಬಿಲಿಟಿ ಚೆಕ್ ಮಾಡ್ಕೊಂಡು ಹೋಗ್ತೀವಿ. ಓವರಾಲ್ ಎಫೆಕ್ಟ್ ಒಂಥರ. ಆಯಿತಾ? ಸೊ ಇಲ್ಲಿ ಒಂದು ನಮ್ಮ ಪ್ರೂಫ್ ಇದೆ. ಸರಿನಾ? ಸೊ ಇಲ್ಲಿ ಹೆಂಗೆ ಅಂತ ಹೇಳಿದ್ರೆ ಅದೇ ಮೆಷಿನ್ ಥರನೇ ಮೆಷಿನ್ ಸಿನಾರಿಯೋನೇ ಯೋಚನೆ ಮಾಡಿ. ಇಲ್ಲಿ ಒಂದು ಮೆಷಿನ್, 2 ಮೆಷಿನ್, 3 ಮೆಷಿನ್ ಬದಲಾಗಿ ಇಲ್ಲಿ n ಮೆಷಿನ್ ಇದೆ. ಸೊ ಲೆಟ್ E1, E2, En ಬಿ ಪಾರ್ಟ್ ಆಫ್ ದ ಸ್ಯಾಂಪಲ್ ಸ್ಪೇಸ್ S. ಸೊ ಇವೆಲ್ಲ ಫುಲ್ಲು ಗೋಡನ್ ಅಂದ್ಕೊಳ್ಳಿ. ಸೊ E1, E2, E3 ಈ ಥರ ನಾವು ಪ್ರಾಡಕ್ಟ್ನ ಹಿಂಗೆ ಅರೇಂಜ್ ಮಾಡಿದ್ದೀವಿ. ಆಸ್ ಅ ಹೋಲ್ ವಿಲ್ ನಾಟ್ ನೋ ವಿಚ್ ಲೈಸ್ ವೇರ್. ಎಲ್ಲಿ ಏನಿದೆ ಅಂತ ಹೇಳಿ ನಮ್ಗೆ ಗೊತ್ತಿಲ್ಲ, ಸುಮ್ಮನೆ ಹಿಂಗೆ ಅರೇಂಜ್ ಮಾಡಿದ್ದೀವಿ. ಸರಿನಾ? ಸೊ ಇಲ್ಲಿ ನಮ್ಮ ಕಾನ್ಸೆಪ್ಷಲಿ ನಾವು ಹಿಂಗೆ ಡಿವೈಡ್ ಮಾಡ್ಕೊಂಡಿದ್ದೀವಿ, ಬಟ್ ಎಲ್ಲ ಐಟಮ್ ಎಲ್ಲ ಕಡೆ ಇದೆ. ಆ್ಯಂಡ್ ಸಪೋಸ್ ದಟ್ ಈಚ್ ಆಫ್ ದ ಇವೆಂಟ್ E1, E2, En ಹ್ಯಾಸ್ ನಾನ್-ಝೀರೋ ಪ್ರಾಬಬಿಲಿಟಿ ಆಫ್ ಅಕರೆನ್ಸ್ ಅಂತ ಹೇಳಿದ್ರೆ ಎಲ್ಲನೂ ಆಗ ಚಾನ್ಸಸ್ಸು ಇಸ್ ನಾನ್-ಝೀರೋ ಅಂತ ಹೇಳಿದ್ರೆ ಹಾಗೆ ಆಗುತ್ತೆ ಅಂತ ಹೇಳಿ. ಲೆಟ್ ಎ ಬಿ ಆ್ಯನ್ ಈವೆಂಟ್ ಅಸೋಸಿಯೇಟ್ ವಿತ್ S. ಸೊ ಇವಾಗ ನಾವು ಡಿಫೆಕ್ಟಿವ್ ಪ್ರಾಡಕ್ಟ್ನ, ಇವೆಲ್ಲ ಡಿಫೆಕ್ಟಿವ್ ಪ್ರಾಡಕ್ಟ್ ಅಂತ ತಿಳ್ಕೊಳ್ಳಿ. ಆರ್ ತುಂಬ ಡಿಫೆಕ್ಟಿವ್ ಪ್ರಾಡಕ್ಟ್ ಇದೆ, ಅದು ಸ್ಪೆಷಲ್ ಪ್ರಾಡಕ್ಟ್ ಅಂತ ತಿಳ್ಕೊಳ್ಳಿ. ವಿಲ್ ಕಾಲ್ ಇಟ್ ಎಸ್ ಎ. ಆಯಿತಾ? ಸೊ ಮೊದಲನೇದಾಗಿ ನಮ್ಗೇನು ಗೊತ್ತಿದೆ ಅಂತ ಹೇಳಿದ್ರೆ ಈ E1, E2 ಈ ಪ್ರತಿಯೊಂದ್ರದ್ದು ಕಾಂಟ್ರಿಬ್ಯೂಷನ್ ಸೇರಿ ಏನಾಗುತ್ತೆ, ಸ್ಯಾಂಪಲ್ ಸ್ಪೇಸ್ ಆಗುತ್ತೆ. ವೇರ್ EI ಮತ್ತು EJ ಓವರ್ಲ್ಯಾಪ್ ಆಗಲ್ಲ. ಸರಿನಾ? ಸೊ ಬೇಸಿಕಲಿ ದೇ ಆರ್ ಡಿಸ್ಜಾಯಿಂಟ್ ಅಲ್ವಾ? ಓವರ್ಲ್ಯಾಪ್ ಆಗಲ್ಲ ಅಂತ ಹೇಳೋದಕ್ಕೆ ಏನಂತ ಕರಿತೀವಿ, ಡಿಸ್ಜಾಯಿಂಟ್ ಅಂತ ಹೇಳಿ ಕರಿತೀವಿ. ಸೊ ಈ ಸ್ಟೇಟ್ಮೆಂಟ್ ಏನಂತ ಹೇಳ್ತಿದೆ ಅಂತ ಹೇಳಿದ್ರೆ ಇಟ್ಸ್ ಅ ವೇ ಆಫ್ ಟಾಕಿಂಗ್ ಅಬೌಟ್ ಡಿಸ್ಜಾಯಿಂಟ್. ಸರಿನಾ? ನೆಕ್ಸ್ಟು ಇವಾಗ ನಮ್ಮ ಎ ವಿಷಯ ನೋಡ್ಕೊಬೇಕು ನಾವು. ಹೌ ಇಸ್ ಎ ಅಸೋಸಿಯೇಟೆಡ್ ಆರ್ ಡಿರೈವ್ಡ್ ಫ್ರಮ್ ಆಲ್ ಆಫ್ ದಿಸ್ ಅಂತ ಹೇಳಿ ಇಲ್ಲಿ ನಮ್ಮ ಡಿರೈವೇಷನ್. ಸೊ ಎ ಇಸ್ ಅ ಸಬ್ಸೆಟ್ ಆಫ್ ಎಸ್. ಸೊ ಎ ಇಂಟರ್ಸೆಕ್ಟ್ ಎಸ್ ವಿಲ್ ಗಿವ್ ಅಸ್ ಎಸ್, ಸಾರಿ ಎ. ಆದರೆ ಎ ಅಕಾರ್ಡಿಂಗ್ ಟು ಸೇ 1 ಇಟ್ ಇಸ್ ಕಾಂಬಿನೇಷನ್ ಆಫ್ E1, E2, En. ಇವಾಗ ನಾವಿಲ್ಲಿ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಉಪಯೋಗಿಸ್ತು ಅಂತ ಹೇಳಿದ್ರೆ ಎ ಇಂಟರ್ಸೆಕ್ಟ್ E1 ಬರುತ್ತೆ, ಯೂನಿಯನ್ ಎ ಇಂಟರ್ಸೆಕ್ಟ್ E2, ಯೂನಿಯನ್
ಎ ಇಂಟರ್ಸೆಕ್ಟ್ ಇ ಎನ್ ಆಗುತ್ತೆ. ಸರಿನಾ? ದಿಸ್ ಇಸ್ ಯುವರ್ ಬೇಸಿಕ್ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ. ಇಲ್ಲೊಂದು ಸ್ಟೇಟ್ಮೆಂಟ್ ಬರೀತೀನಿ ಇವಾಗ. ಈ ಸ್ಟೇಟ್ಮೆಂಟ್ ಮುಖ್ಯ. ಸಿ ಆಸ್ ಎ ಇ ಒನ್ ಕಾಮಾ ಆರ್ ಸಬ್ಸೆಟ್. ಪ್ರತಿಯೊಂದು ಇಲ್ಲಿ ಈ ಪ್ರತಿಯೊಂದು ಎಲಿಮೆಂಟು ಔಟ್ಕಮ್ಮು ಇಸ್ ಅ ಸಬ್ಜೆಕ್ಟ್ ಅಲ್ಲ, ಸಬ್ಸೆಟ್ಟು. ಸಬ್ಸೆಟ್ ಆಫ್ ಇಲ್ಲಿ ಇ ಒನ್ನು ಮತ್ತು ಇ ಎನ್ವರೆಗೂ ಹೋಗುತ್ತೆ ಅಂತ ಹೇಳಿದ್ರೆ ಏನು ನೋಡಿ. ಇಲ್ಲಿ ಇವಾಗ ನೋಡಿ ಇಲ್ಲಿ ಶೇಡ್ ಮಾಡ್ತೀನಲ್ಲ, ದಿಸ್ ಇಸ್ ಪಾರ್ಟ್ ಆಫ್ ಎ ಆ್ಯಂಡ್ ಇ ಒನ್. ಸೊ ದಿಸ್ ಇಸ್ ಅ ಸಬ್ಸೆಟ್ ಅಂತ ಹೇಳಿದ್ರೆ ಇ ಒನ್ನಿನ ಪುಟ್ಟು ಭಾಗ, ಈ ಭಾಗ ಇ ಟೂವಿನ ಪುಟ್ಟು ಭಾಗ ಅಲ್ವಾ. ಸೊ ಇಟ್ಸ್ ಕಾಲ್ಡ್ ದ ಸಬ್ಸೆಟ್. ಏನಕ್ಕಪ್ಪ ಇದನ್ನು ಬರೀತಾ ಇದ್ದೀವಿ ಅಂತ ಹೇಳಿದ್ರೆ, ಎ ಇಂಟರ್ಸೆಕ್ಟ್ ಇ ಒನ್ ಸರಿನಾ, ಕಾಮಾ ಆಲ್ ಆಫ್ ದಿಸ್ ಐಟಮ್ಸ್ ಆರ್ ಆಲ್ ಡಿಸ್ಜಾಯಿಂಟ್. ಏನಕ್ಕಂತ ಹೇಳಿದ್ರೆ E1, E2, E3 itself is disjoint. So the part of it also should be disjoint. ಅಂತ ಹೇಳಿದ್ರೆ ಈ ಭಾಗ they have to be disjoint. ಅವೆರಡು ಔಟ್ಕಮ್ ಅಲ್ಲಿ ಎಂಥ ಕಾಮನ್ ಇರಲ್ಲ. ಸೊ ದೇರ್ ಇಸ್ ನಥಿಂಗ್ ಕಾಮನ್ ಆ ಲೆಕ್ಕ. ಸರಿನಾ? ಸೊ ಇವಾಗ probability of A intersect S will be equal to probability of A intersect E1 union A intersect E2 ಅಲ್ವಾ, ಯೂನಿಯನ್ A intersect En ಕ್ಲೋಸಿಂಗ್ ದ ಬ್ರಾಕೆಟ್ಸ್. ಸರಿ ತಾನೆ? ಹೌದಲ್ವಾ? ಸೊ ನಮ್ಗೆ ಗೊತ್ತಿದೆ ಪ್ರಾಬಬಿಲಿಟಿ ಆಫ್ ಎ ಯೂನಿಯನ್ ಬಿ ಏನಂತ ಬರೀಬೋದು, ಪ್ರಾಬಬಿಲಿಟಿ ಆಫ್ ಎ ಪ್ಲಸ್ ಪ್ರಾಬಬಿಲಿಟಿ ಆಫ್ ಬಿ. ಇದೇ ರೀತಿಯಲ್ಲಿ ಪ್ಲಸ್ ಅಂತ ಎಲ್ಲ ಬರ್ಕೊಂಡು ಹೋಗಿ ಪ್ರಾಬಬಿಲಿಟಿ ಆಫ್ ಎ ಇಂಟರ್ಸೆಕ್ಟ್ ಇ ಎನ್ ಮೈನಸ್ ಏನು ಬರಲ್ಲ. ಏನಕ್ಕೆ ಅಂತ ಹೇಳಿದ್ರೆ ದೇ ಆರ್ ಡಿಸ್ಜಾಯಿಂಟ್ ಸೆಟ್. ಇದನ್ನು ನೋಡಿದ್ದೀವಿ ಇಲ್ಲಿ ನಮ್ಮ 11ನೇ ಕ್ಲಾಸಲ್ಲಿ. ಇಫ್ ಥಿಂಗ್ಸ್ ಆರ್ ಡಿಸ್ಜಾಯಿಂಟ್ ರೈಟ್ ಆರ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್, ಎ ಯೂನಿಯನ್ ಬಿ ದ ಪ್ರಾಬಬಿಲಿಟಿ ಇಸ್ ಪ್ರಾಬಬಿಲಿಟಿ ಆಫ್ ಎ ಪ್ಲಸ್ ಪ್ರಾಬಬಿಲಿಟಿ ಆಫ್ ಬಿ, ಮೈನಸ್ ಭಾಗ ಬರಲ್ಲ. ಅಕಸ್ಮಾತ್ ಡಿಸ್ಜಾಯಿಂಟ್ ಆಗಿಲ್ಲ ಅಂತ ಹೇಳಿದ್ರೆ ಈ ಫಾರ್ಮುಲಾ ಬರೋದು. ಬಟ್ ವಿ ಜಸ್ಟ್ ಪ್ರೂವ್ ದಟ್ ದೇ ಆರ್ ಡಿಸ್ಜಾಯಿಂಟ್ ಅಲ್ವಾ. ಚಿತ್ರದಲ್ಲೇ ಕಾಣ್ತಾ ಇದೆ, ದೇ ಆರ್ ಕ್ಲಿಯರ್ಲಿ ಡಿಸ್ಜಾಯಿಂಟ್. ಆಲ್ ದಿಸ್ ಸ್ಪೇಸಸ್ ಆರ್ ಡಿಸ್ಜಾಯಿಂಟ್, ಓವರ್ಲ್ಯಾಪ್ ಆಗ್ತಾ ಇಲ್ಲ. ಸರಿನಾ? ಸೊ ಈ ಥರ ಇರಬೇಕಾದ್ರೆ ಈ ರೀತಿಯಲ್ಲಿ ನಾವು ಬರ್ಕೊಬೋದು. ಸೊ ಇದನ್ನು ನಾವು ಕೊನೆಯದಾಗಿ ಪ್ರಾಬಬಿಲಿಟಿ ಆಫ್ ಇ ಒನ್ ಇಂಟು ಪ್ರಾಬಬಿಲಿಟಿ ಆಫ್ ಎ ಗಿವನ್ ಇ ಒನ್ ಪ್ಲಸ್ ಪ್ರಾಬಬಿಲಿಟಿ ಆಫ್ ಇ ಟು ಇಂಟು ಪ್ರಾಬಬಿಲಿಟಿ ಆಫ್ ಎ ಗಿವನ್ ಇ ಟು ಪ್ಲಸ್ ಡಾಟ್ 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 ಪ್ರಾಬಬಿಲಿಟಿ ಆಫ್ ಇ ಎನ್ ಇಂಟು ಪ್ರಾಬಬಿಲಿಟಿ ಆಫ್ ಎ ಗಿವನ್ ಇ ಎನ್. ಈ ರೀತಿಯಲ್ಲಿ ಬದಲಾಗುತ್ತೆ. ಎಲ್ಲಿ ನೋಡಿದ್ದೀವಿ ಇದನ್ನ ನಥಿಂಗ್ ಬಟ್ ಯುವರ್ ಕಂಡೀಷನಲ್ ಪ್ರಾಬಬಿಲಿಟಿ ರಿಅರೇಂಜ್ ಮಾಡ್ಕೊಂಡು ಇದನ್ನು ನಾವು ಮಲ್ಟಿಪ್ಲಿಕೇಶನ್ ಥಿಯರಿ ಆನ್ ಪ್ರಾಬಬಿಲಿಟಿ ಅಂತ ಹೇಳಿ ಕರಿತೀವಿ ಅಲ್ವಾ. ಪೇಜ್ ಇದು ಇಲ್ಲಿ ನೋಡಿದ್ದೀವಿ ನೋಡಿ, ಇದು ಮಲ್ಟಿಪ್ಲಿಕೇಶನ್ ಥಿಯರಿ ಆನ್ ಪ್ರಾಬಬಿಲಿಟಿ ಕಾಣ್ತಾ ಇದೆಯಲ್ಲ ಇದು. ಸೊ ದಟ್ಸ್ ವಾಟ್ ವಿ ಹ್ಯಾವ್ ರಿಟನ್ ಓವರ್ ಹಿಯರ್. ಸೊ ಕೊನೆಯದಾಗಿ probability of A is equal to summation of probability of EI into probability of A given EI where I is equal to 1 to n ಅಂತ ಹೇಳಿ ಸ್ಟಾಟಿಸ್ಟಿಕ್ಸ್ ಉಪಯೋಗಿಸ್ಕೊಂಡು ಇದನ್ನು ಬರೀಬೋದು. ಸಮ್ಮೇಷನ್ ಸಿಂಬಲ್ ಇವೆಲ್ಲ ನೀವು ಸ್ಟಾಟಿಸ್ಟಿಕ್ಸಲ್ಲಿ ಕಲಿತೀರಾ. ಹೋಪ್ಫುಲಿ ಯು ಗೈಸ್ ನೋ ದಿಸ್. ಇಂಟಿಗ್ರೇಷನಲ್ಲೂ ಇದು ಕಲಿತೀರಾ. ದಿಸ್ ಇಸ್ ದ ಬೇಸಿಕ್ ಐಡಿಯಾ. ಸೊ 9, 10ನೇ ಕ್ಲಾಸಲ್ಲಿ ಇದೆಲ್ಲ ಓದಿರ್ಬೇಕು ನೀವು. ಸೊ ಫ್ರಮ್ this can be written in this manner. ಸೊ ಇದನ್ನು ನಾವು ನಮ್ಮ ಬೇಸ್ ಥಿಯರಮಲ್ಲಿ ಉಪಯೋಗಿಸ್ತೀವಿ, ಹಾಗಾಗಿ ಇದು ಗೊತ್ತಿರಬೇಕು. ಅರ್ಥ ಆಯ್ತಲ್ಲ? ಇಂಡಿವಿಜುವಲ್ ಐಟಮು ಕಾಂಟ್ರಿಬ್ಯೂಟೆಡ್ ಬೈ ಡಿಫ್ರೆಂಟ್ ಮೆಷಿನ್ ಪುಟ್ ಟುಗೆದರ್ ಹ್ಯಾವ್ ಸರ್ಟನ್ ನಂಬರ್ ಆಫ್ ಡಿಫೆಕ್ಟಿವ್ ಮೆಷಿನ್ಸ್. ಸೊ ಓವರಾಲ್ ಪ್ರೊಬಬಿಲಿಟಿ ನಮ್ಮ ಡಿಫೆಕ್ಟಿವ್ ಸಿಗುತ್ತೆ ಅಂತ ಹೇಳೋದಕ್ಕೆ ಎಷ್ಟು ಪ್ರೊಬಬಿಲಿಟಿ ಚಾನ್ಸಸ್ ಎಷ್ಟಿದೆ ಅಂತ ಹೇಳಿ ಈ ಪರ್ಟಿಕ್ಯುಲರ್ ಥಿಯರಮ್ಮು ಹುಡುಕೋದಕ್ಕೆ ಸಹಾಯ ಮಾಡುತ್ತೆ ಅಷ್ಟೇ. ಓಕೆ, ಸೊ ಹಲವಾರು ಬಿಲ್ಡ್ ಆಗ್ತಾ ಇದೆ ಕಾನ್ಸೆಪ್ಟು. ಇದೇ ಲಾಸ್ಟ್ ಕಾನ್ಸೆಪ್ಟು, ಬೇಸ್ ಥಿಯರಮ್ ಆಲ್ರೆಡಿ ಕಲ್ತೀರಾ.
ಸೊ ಇದೇ ಲಾಸ್ಟ್ ಕಾನ್ಸೆಪ್ಟು. ಬಟ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ದಟ್ ಕಾಂಪ್ಲೆಕ್ಸಿಟಿ ಹೋಗ್ತಾ ಹೋಗ್ತಾ ಇನ್ಕ್ರೀಸ್ ಆಗುತ್ತೆ. ಸೊ ನೀವು ಕೂತ್ಕೊಂಡು ಯೋಚನೆ ಮಾಡಬೇಕು, ಒಂದೇ ದಿನ ಬರಲ್ಲ ಇವೆಲ್ಲ. ಸೊ ಪ್ಲೀಸ್ ಬಿ ಡಿಸಿಪ್ಲಿನ್ಡ್, ಪ್ಲೀಸ್ ಹ್ಯಾವ್ ಪೇಷನ್ಸ್. ಡಿಸಿಪ್ಲಿನ್ನು ಇದಕ್ಕಿಂತ ಪೇಷನ್ಸ್ ಇರಬೇಕು. ಪ್ಲೀಸ್ ಹ್ಯಾವ್ ದ ಡಿಸಿಪ್ಲಿನ್ ಆ್ಯಂಡ್ ದ ಪೇಷನ್ಸ್ ಟು ಅಕ್ನಾಲೇಜ್ ಇಸ್ ನಾಲೆಜ್ ಅಲ್ವಾ? ಸೊ ಎನಿವೇಸ್ ನೀವು ಪಾಸ್ ಮಾಡ್ಕೊಂಡು ಎಲ್ಲ ಬರ್ಕೊಳ್ಳಿ, ಹೋಗ್ತಾ ಹೋಗ್ತಾ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ.